ನಮಸ್ಕಾರ, ನಾನು ಶುಭ. ವಾಷಿಂಗ್ ಮಿಷಿನ್ಗೆ ಪದೇ ಪದೇ ಬಟ್ಟೆಗಳು ಹಾಕೋ ಅಷ್ಟಿಲ್ಲ. ಎಲ್ಲ ಬಟ್ಟೆಗಳು ಒಂದೇ ಟೈಮ್ ಹಾಕ್ಕೋಬೋದು ಅಂಥ ಟ್ರಿಕ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ. ಸ್ವೆಟರ್ಸು ನಾನು ಫೋಲ್ಡ್ ಮಾಡಿದ್ದೀನಲ್ಲ, ತಿರುಗಿಸ್ಬಿಟ್ಟು ಸೇಮ್ ಹಿಂಗೆ ಎರಡೂ ಸೈಡಿಂದ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಫೋಲ್ಡ್ ಮಾಡ್ಕೋಬೇಕು. ಮತ್ತು ಕೆಳಗಡೆ ಒನ್ ಟೈಮ್ ಮತ್ತು ಇನ್ನೊಂದು ಟೈಮ್ ಫೋಲ್ಡ್ ಮಾಡೋವಾಗ ಟೋಪಿ ಇರುತ್ತಲ್ಲ, ಇದನ್ನು ಫೋಲ್ಡ್ ಮಾಡಿ ಅದರ ಮೇಲೆ ಇಡಿ. ಮತ್ತು ಸ್ಲೀವ್ಸ್ ಇತ್ತಲ್ಲ ಎರಡೂ ಸೈಡು, ಇದನ್ನು ಸೇಮ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆ ಒಳಗಡೆಗೆ ಸೇರಿಸ್ಬಿಡ್ಬೇಕು. ಎರಡೂ ಸೈಡ್ ಹಿಂಗೆ ಸೇರಿಸ್ಬಿಟ್ಟು ಇಟ್ಟಿದ್ದೀನಂದರೆ ಸ್ವೆಟರ್ಸ್ ಕಮ್ಮಿ ಪ್ಲೇಸಲ್ಲೇ ಇಡ್ಬೋದು. ಮತ್ತು ಅಕಸ್ಮಾತಾಗಿ ಬಿದ್ದೋದ್ರೂ ಓಪನ್ ಆಗಲ್ಲ ನಾವೆಲ್ಲನ ಕ್ಯಾರಿ ಮಾಡಬೇಕಂದ್ರೆ. ಮತ್ತು ಬೇಸಿಗೆಯಲ್ಲಿ ನಾವು ಸ್ವೆಟರ್ಸ್ ಎಲ್ಲ ಇನ್ನು ಫೋಲ್ಡ್ ಮಾಡಿ ಎತ್ತಿಕ್ತೀವಲ್ಲ, ಈ ಥರ ಫೋಲ್ಡ್ ಮಾಡಿ ನೀಟಾಗಿ ನೀವು ಎತ್ತಿಕ್ಕೋಬೋದು. ಸೆಕೆಂಡ್ ಟಿಪ್ಸು, ಹಳೇದು ಸ್ಯಾರಿ ಪಿಟಿಕೋಟ್ ತಗೊಂಡಿದ್ದೀನಿ. ಇದನ್ನು ತಿರುಗಿಸ್ಬಿಟ್ಟು ಸೇಮ್ ನಾನು ಗಂಟು ಹಾಕ್ದಂಗೆ ಹಾಕ್ಬಿಟ್ಟು ಮತ್ತೆ ನೇರವಾಗಿ ತಿರುಗಿಸ್ಬಿಟ್ಟು ದೊಡ್ಡ ಬೆಡ್ಶೀಟ್, ಉಲ್ಲನ್ ಬೆಡ್ಶೀಟು ಇನ್ನು ಬೇಸಿಗೆಯಲ್ಲಿ ನಾವು ಎತ್ತಿಕ್ ಬಿಡ್ತೀವಲ್ಲ, ಉಲ್ಲನ್ ಬೆಡ್ಶೀಟ್ದು ಕವರ್ಸ್ ಇರಲ್ಲ. ಈ ಕವರೇ ಬೇಡ ನಿಮಗೆ. ಈ ಥರ ಹಳೆ ಸ್ಯಾರಿ ಪೆಟಿಕೋಟ್ ಒಳಗಡೆಗೆ ನೀಟಾಗಿ ಎತ್ತಿಕ್ಬಿಡಿ. ನೋಡಿ, ದೊಡ್ಡ ಬೆಡ್ಶೀಟ್ ಇದು. ನಾನು ವಾಶ್ ಮಾಡಿಬಿಟ್ಟು ಇದ್ರೊಳಗಡೆಗೆ ಇಕ್ಬಿಟ್ಟು ಕೆಳಗಡೆ 2 ಸೇಫ್ಟಿ ಪಿನ್ ಹಾಕ್ಬಿಡಿ. ಅಕಸ್ಮಾತಾಗಿ ಧೂಳು ಏನು ಬೀಳ್ದಿರ ಈ ಥರ ಎತ್ತಿಕ್ಕಿದ್ದೀರಂದರೆ ಮತ್ತೆ ನಿಮಗೆ ಚಳಿಗಾಲದಲ್ಲಿ ಬೇಕಾದಾಗ ನೀವು ಎತ್ಕೋಬೋದು. ನೋಡಿ, 2 ಸೈಡು ಸೇಫ್ಟಿ ಪಿನ್ ಹಾಕ್ಬಿಟ್ಟು ನಾನು ಎತ್ತಿಕ್ಬಿಡ್ತಾ ಇದ್ದೀನಿ. ಮೂರನೇ ಟಿಪ್ಸು, ನಾನು ಕಾರ್ಬೋರ್ಡ್ ಶೀಟ್ ತಗೊಂಡು 1 ಸೆಂಟಿಮೀಟ್ರ್ ಅಂತ ಸ್ಕೇಲಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಸೇಮ್ ಇದೇ ಥರನೇ ಕಟ್ ಮಾಡಿಕೊಂಡು ಪಾಲಿಥೀನ್ ಕವರ್ ತಗೋಬೇಕು. ಈ ಕವರ್ ಲಾಸ್ಟ್ ಎಡ್ಜಸ್ ಬೇಕಾಗಿಲ್ಲ. ಮತ್ತು ಉದ್ದುದ್ದ ನಾನು ಕಟ್ ಮಾಡ್ಕೊತಾ ಇದ್ದೀನಲ್ಲ, ಸೇಮ್ ಹಿಂಗೆ ಪಾಲಿಥೀನ್ ಕವರ್ನ ಕಟ್ ಮಾಡ್ಕೋಬೇಕು. ಮತ್ತು ಓಪನ್ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ನೋಡಿ, ಈ ಥರ ಇಟ್ಬಿಟ್ಟು ಒಂದರೊಳಗಡೆಯಿಂದ ಈ ಥರ ಎಳೆದಿದ್ದೀರಂದರೆ ಗಂಟು ಬೀಳ್ತಾ ಇರುತ್ತೆ. ಸೇಮ್ ನೀವು ಕಟ್ ಮಾಡಿರೋ ಪಾಲಿಥೀನ್ ಕವರ್ನೆಲ್ಲ ಇದೇ ಥರನೇ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಗಂಟು ಹಾಕ್ಕೊಂಡು ಬಂದು ಸುತ್ತಿ ಇಡಬೇಕು. ನೋಡಿ, ಇದನ್ನು ಸುತ್ತಿಟ್ಟಿದ್ದೆ. ನಾವು ಫಸ್ಟೇ ಬೋರ್ಡ್ ರೆಡಿ ಮಾಡ್ಕೊಂಡಿದ್ವಲ್ಲ ಕಾರ್ಬೋರ್ಡ್ ಶೀಟಲ್ಲಿ, ಲಾಸ್ಟ್ ಎಡ್ಜಸ್ ಗಂಟು ಹಾಕ್ಬಿಟ್ಟು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹಿಂಗೆ ಮಾಡ್ಕೊಂಡು ಬರಬೇಕು. ನೋಡಿ, ಸೇಮ್ ಕಟ್ ಮಾಡಿರ್ತೀವಲ್ಲ ಅದರೊಳಗಡೆಯಿಂದ ಪಾಲಿಥೀನ್ ಕವರ್ ಹಿಂಗೆ ಸೇರಿಸ್ಕೊಂಡು ಬರೋದಷ್ಟೇ. ಪಾಲಿಥೀನ್ ಕವರು ನಿಮ್ಮ ಮನೇಲಿ ಯಾವ ಕಲರ್ ಇದ್ದರೆ, ಫಸ್ಟೆಲ್ಲ ಕೊಡ್ತಾಯಿದ್ರು ಪಾಲಿಥೀನ್ ಕವರ್ಗಳು. ನಾವು ಒಂದು ಕವರಲ್ಲಿ ಹಾಕಿ ಎತ್ತಿಕ್ಕಿರ್ತೀವಲ್ಲ, ನಿಮ್ಮ ಮನೇಲಿ ಯಾವ ಕಲರ್ ಇದ್ದರೆ, ಅಂದರೆ ಪಿಂಕ್ ಇದೆ ಇಲ್ಲ ಆರೆಂಜ್ ಇದೆ, ಯಾವ ಕಲರ್ ಇದ್ದರೆ ಆ ಕಲರ್ ತಗೊಳ್ಳಿ. ನಾನು ಗ್ರೀನ್ ಮತ್ತು ಯೆಲ್ಲೋ ತಗೊಂಡಿದ್ದೀನಿ. ನೋಡಿ, ಕಾರ್ಬೋರ್ಡ್ ಶೀಟ್ಗೆ ನಾನು ಹಾಕ್ಕೊಂಡಲ್ಲ, ಲಾಸ್ಟ್ ಎಡ್ಜಸ್ ಗಂಟು ಹಾಕ್ಬಿಟ್ಟಿದ್ದೀನಿ. ಇನ್ನೊಂದು ಕಲರ್ ಯೆಲ್ಲೋ ತಗೊಂಡಿದ್ದೀನಿ. ಇದನ್ನು ಅಷ್ಟೇ, ನಾನು ಕವರ್ನು ಉದ್ದುದ್ದ ಕಟ್ ಮಾಡಿಕೊಂಡು ಗಂಟುಗಳಾಕಿ ಎತ್ತಿಕ್ಕಿದ್ದೆ. ನೋಡಿ, ಒಂದು ಮನೆ ಮೇಲೆ ಸೇಫ್ಟಿ ಪಿನ್ ಹಾಕ್ಕೊಂಡಲ್ಲ ಲಾಸ್ಟ್ ಎಡ್ಜಸ್ಗೆ, ಒಂದು ಮನೆ ಮೇಲೆ ಒಂದು ಮನೆ ಕೆಳಗಡೆ ಇದೇ ಥರ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಮಾಡ್ಕೊಂಡು ಬಂದು ಈ ಥರ ಎಳೆದು ಬಿಡಬೇಕು. ನೋಡಿ, ಈ ಥರ ಒಂದು ಮನೆ ರೆಡಿ ಆಯ್ತಲ್ಲ, ಲಾಸ್ಟ್ ಎಡ್ಜಸ್ ಅಷ್ಟೇ ಈ ಥರ ಎಳೆದ್ಬಿಟ್ಟು ಒಂದು ಗಂಟು ಹಾಕ್ಬಿಡಿ. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಗಂಟು ಹಾಕ್ಬಿಟ್ಟು ಇನ್ನೊಂದು ಮನೆ ಮಾಡೋದು ತೋರಿಸ್ತಾ ಇದ್ದೀನಿ. ಫಸ್ಟು ನೀವು ಒಂದು ಮನೆ ಮೇಲೆ ಅಲ್ಲ, ಇವಾಗ ಕೆಳಗಡೆ ಇರೋ ಮನೇನ ಮೇಲೆ ಎತ್ತಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇನ್ನೊಂದು ಮನೆ ರೆಡಿ ಆಯಿತು. ಸೇಮ್ ಇದೇ ಥರನೇ ಮಾಡ್ಕೊಂಡು ಬನ್ನಿ. ಪೂರ್ತಿ ಆಗೋದ್ಮೇಲೆ ಕಾರ್ಬೋರ್ಡ್ ಶೀಟ್ ಬೋರ್ಡ್ ರೆಡಿ ಮಾಡಿದ್ವಲ್ಲ, ಇದರಿಂದ ಈ ಪಾಲಿಥೀನ್ ಕವರ್ನು ತೆಗೆದು ಬಿಡಬೇಕು. ಎರಡೂ ಸೈಡು ತೆಗೆದುಬಿಡಿ. ನಾನು ಎರಡೂ ಸೈಡು ತೆಗೆದುಬಿಟ್ಟೆ. ನೋಡಿ, ಒಂದು ಸೈಡು ನಾನು ಕೋಲು, ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಕೋಲುಗಳು ಇರುತ್ತಲ್ಲ, ಒಂದು ಕೋಲನ್ನು ಇದ್ರೊಳಗಡೆಗೆ ಸೇರಿಸ್ಬಿಡಬೇಕು. ಪಾಲಿಥೀನ್ ಕವರ್ ಈ ಥರ ನೀಟಾಗಿ ಸೇರಿಸ್ಬಿಟ್ಟು ಯೆಲ್ಲೋ ಕಲರ್ ಕವರು ನಾನು ಹಂಗೆ ಬಿಟ್ಟಿದ್ದೆ. ಈ ಯೆಲ್ಲೋ ಕಲರ್ ಕವರ್ನು ಗ್ರೀನ್ ಕಲರ್ ಇತ್ತಲ್ಲ, ಇದ್ರ ಮಧ್ಯದಲ್ಲಿ ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಈ ಥರ ಮಧ್ಯದಲ್ಲಿ ಇದ್ರೊಳಗಡೆಗೆ ಹಾಕ್ಬಿಟ್ಟು ಸೇಫ್ಟಿ ಪಿನ್ನು ಗಂಟು ಹಾಕ್ಕೊಂಡು ಬರಬೇಕು. ಪೂರ್ತಿ ಉದ್ದಕ್ಕೂ ಮೇಲೆವರೆಗೂ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ನೋಡಿ, ಸೇಫ್ಟಿ ಪಿನ್ನು ನಾನು ಗ್ರೀನ್ ಮಧ್ಯಕ್ಕೆ ಸೇರಿಸ್ಬಿಟ್ಟು ಗಂಟು ಹಾಕ್ಕೊಂಡು ಬರ್ತಾ ಇದ್ದೀನಿ. ಇದೇ ಥರನೇ ಮಾಡ್ಕೊಂಡು ಬರಬೇಕು ನೀವು ಮೇಲೆವರೆಗೂ ಮಾಡ್ಕೊಂಡು ಬಂದು ನೀವು ಎಕ್ಸ್ಟ್ರಾ ಇನ್ನೂ ಒಂದು ಗಂಟು ಹಾಕ್ಕೊಬಿಡ್ಬೇಕು ಮೇಲೆ. ಒಂದು ಸೈಡ್ ಈ ಥರ ಮಾಡಿಕೊಂಡ್ರೆ ಇನ್ನೊಂದು ಸೈಡ್ ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ. ಇನ್ನೊಂದು ಸೈಡು ಒಂದು ಸೈಡ್ ಆಗೋಯ್ತು, ಇನ್ನೊಂದು ಸೈಡು ಗ್ರೀನ್ ಇತ್ತಲ್ಲ, ಯೆಲ್ಲೋ ಕಲರು ಸೇಫ್ಟಿ ಪಿನ್ ಹಾಕಿರ್ತೀರಲ್ಲ, ಎರಡಕ್ಕೂ ಸೇರಿಸಿ ಗಂಟು ಹಾಕ್ಕೋಬೇಕು. ನೋಡಿ, ಗ್ರೀನ್ ಕಲರ್ದು ಎರಡರ ಒಳಗಡೆಗೆ ಈ ಥರ ಸೇಫ್ಟಿ ಪಿನ್ ಹಾಕ್ಕೊಂಡು ನಾನು ಗಂಟು ಹಾಕ್ಕೊತಾ ಇದ್ದೀನಿ. ಮೇಲೆವರೆಗೂ ಸೇಮ್ ಇದೇ ಥರನೇ ಮಾಡ್ಕೊಂಡು ಬರಬೇಕು. ಎರಡರೊಳಗಡೆ ಸೇಫ್ಟಿ ಪಿನ್ ಸೇರಿಸ್ಬಿಟ್ಟು ಗಂಟು ಹಾಕ್ಕೊಂಡು ಬನ್ನಿ. ಮೇಲೆವರೆಗೂ ಈ ಥರ ಮಾಡ್ಕೊಂಡು ಬಂದು ನೀವು ಎಕ್ಸ್ಟ್ರಾ ಇನ್ನೂ ಒಂದು ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಟ್ಟೆ. ಮತ್ತು ಕೋಲು ಹಂಗೆ ಕಾಣಿಸ್ತಾ ಇತ್ತು. ಇದಕ್ಕೆ ನಾನು ಗ್ರೀನ್ ಕಲರು ಮತ್ತು ಯೆಲ್ಲೋ ಕಲರ್ ಸುತ್ತುಬಿಟ್ಟಿದ್ದೀನಿ. ನಿಮಗೆ ಬೇಸಿಗೆಯಲ್ಲಿ ಒಂದು ಬೀಸಣಿಗೆ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ವೇಸ್ಟಾಗಿ ಬಿಸಾಕೋ ಪಾಲಿಥೀನ್ನಲ್ಲಿ ನಾವು ₹1 ಖರ್ಚಿಲ್ದಿರ ಮಾಡ್ಕೋಬೋದು. ಇದನ್ನು ಟ್ರೈ ಮಾಡಿ.
ನಾವು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ಏನು ಮಾಡ್ತೀವಿ, ರೆಗ್ಯುಲರಾಗಿ ಯೂಸ್ ಮಾಡೋ ಬಟ್ಟೆಗಳು ಒನ್ ಟೈಮ್ ಹಾಕ್ತೀವಿ. ಮತ್ತು ಈ ಸ್ವೆಟರ್ಸ್ ಎಲ್ಲ ಒನ್ ಟೈಮ್ ಹಾಕ್ಕೊತೀವಿ. ಯಾಕಂದರೆ ಸ್ವೆಟರ್ಸ್ ಏನಾಗುತ್ತೆ, ಜಾಸ್ತಿ ವಾಷಿಂಗ್ ಮಿಷಿನ್ಗೆ ಹಾಕಿದಾಗ ಒಂಥರ ಜುಂಜ್ರು ಎದ್ದೇಳ್ಬಿಟ್ಟಿರುತ್ತೆ, ದಾರ ದಾರ ಎದ್ದೇಳ್ಬಿಟ್ಟಿರುತ್ತಲ್ಲ. ನಿಮಗೆ ಈ ಥರ ಆಗಬಾರ್ದು ಅಂತಂದರೆ ನೀವು ತೆಳ್ಳುವಾಗಿರೋ ವೇಲು, ತೆಳ್ಳುವಾಗಿರೋ ವೇಲ್ ಒಳಗಡೆಗೆ ನಿಮಗೆ ಸ್ವೆಟರ್ಸ್ ಎಷ್ಟು, ನಾನು 3 ಸ್ವೆಟರ್ನು ಹಾಕ್ಕೋಬೇಕಂತಿದ್ದೀನಿ. 3 ಸ್ವೆಟರ್ ಸೇಮ್ ಗಂಟು ಕಟ್ಬಿಡಿ. ಮತ್ತು ವಾಷಿಂಗ್ ಮಿಷಿನ್ ನೀವು ಯಾವಾಗೇ ಆಗಲಿ ಬಟ್ಟೆಗಳು ಹಾಕುವಾಗ ಮೊದಲು ಬಟ್ಟೆ ಹಾಕಿ ಮತ್ತೆ ನೀರು ಬಂದು ಮತ್ತೆ ಲಿಕ್ವಿಡ್ ಹಾಕ್ತೀವಿ, ಅಂದರೆ ಬಟ್ಟೆ ಮೇಲೆ ಆ ಥರ ಮಾಡಬಾರ್ದು. ಮೊದಲು ವಾಷಿಂಗ್ ಮಿಷಿನ್ ಆನ್ ಮಾಡಿ ನೀರು ಬರೋಕ್ಕೆ ಬಿಡಿ, ಮತ್ತು ಲಿಕ್ವಿಡ್ ಆಗಲಿ ಸರ್ಪ್ ಹಾಕ್ಬಿಟ್ಟು ಚೆನ್ನಾಗಿ ನೊರೆ ಬರಬೇಕಂದ್ರೆ ಈ ಸರ್ಪ್ ಆಗಲಿ ಲಿಕ್ವಿಡ್ ಆಗಲಿ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಆಗಿದೆ ಅಂದಮೇಲೆ ಬಟ್ಟೆಗಳು ಹಾಕ್ಕೋಬೇಕು. ನೋಡಿ, ನಾನು ಎಷ್ಟು ರೆಗ್ಯುಲರ್ ಬಟ್ಟೆಗಳು ಎಷ್ಟು ಹಾಕ್ಕೋಬೇಕಂತಿದ್ದೀರ ಅಷ್ಟು ಹಾಕ್ಕೊಂಡು ಇದ್ರ ಮೇಲೆ ನಾವು ಸ್ವೆಟರ್ಸ ಬುಟ್ಟಿ ಗಂಟು ಕಟ್ಟಿದ್ವಲ್ಲ ಅದನ್ನು ಹಾಕ್ಬಿಟ್ಟಿದ್ದೆ. ವಾಶ್ ಮಾಡಿದ್ದಾಗೋಗಿತ್ತು ನೋಡಿ, ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಎಲ್ಲ ಬಟ್ಟೆಗಳು ಚೆನ್ನಾಗಿ ವಾಶ್ ಆಗಿಬಿಟ್ಟಿದೆ. ಈ ಗಂಟು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನಿಮಗೆ ಡೌಟ್ ಇರ್ಬೋದು, ಸ್ವೆಟರ್ ಮೇಲೆ ಈ ಜುಂಜುರು, ಈ ದಾರ ದಾರ ಏನಾದರೂ ಎದ್ದೇಳಿದೆಯೇನೋ ಅಂತ. ಇಲ್ಲ, ನಿಮಗೆ ಸ್ವೆಟರ್ಸ್ ಏನಾದರೂ ತುಂಬ ವಾಷಿಂಗ್ ಮಿಷಿನ್ ಒಳಗೆ ಹಾಕಿದಾಗ ತುಂಬ ಜುಂಜುರು ಎದ್ದೇಳಿರುತ್ತೆ, ದಾರ ದಾರ ಒಂಥರ ಕಾಣಿಸುತ್ತೆ, ಹಳೇದಾದಂಗೆ ಆಗೋಗ್ಬಿಡುತ್ತೆ ವಾಷಿಂಗ್ ಮಿಷಿನ್ಗೆ ಹಾಕಿದಾಗ ಅಂತ ಕೆಲವ್ರಿಗೆ ಡೌಟ್ ಇರುತ್ತಲ್ಲ. ನೀವು ಯಾವಾಗಲೇ ಆಗಲಿ ಸ್ವೆಟರ್ಸ್ನ ಏನಾದರೂ ಈ ರೆಗ್ಯುಲರ್ ಬಟ್ಟೆಗಳ ಜೊತೆ ಹಾಕೋವಾಗ ಈ ಥರ ವೇಲ್ ಒಳಗಡೆ ಕಟ್ಟಿಬಿಟ್ಟು ಹಾಕಿ. ಈ ಥರ ಹಾಕೋದ್ರಿಂದ ನೋಡಿ ತೋರಿಸ್ತೀನಿ, ಬೇಕಂದರೆ ಒಂದು ಸ್ವಲ್ಪ ಕೂಡ ದಾರ ಇರಲ್ಲ. ನೀವೇ ನೋಡ್ತಾ ಇದ್ದೀರಲ್ಲ, ಟ್ರೈ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.